ನೈಟು ಮೆರವಣಿಗೆ ಬಂದಿತ್ತು. ಆ ಮೆರವಣಿಗೆ ಎಲ್ಲ ಮುಗಿಸ್ಕೊಂಡು ಹೋದರೆ ನನ್ನ ಮಗಳು ಅಷ್ಟೊತ್ತಿಗೆ ಎದ್ದು ಕೂತಿದ್ಲು. ಯಾಕಪ್ಪ ಅಂತ ಕೇಳಿದ್ರೆ ಅಮ್ಮ ಅಮ್ಮ ಅಂತ ಕನ್ವರ್ಸ್ತಾನೆ ಆಗಿತ್ತು. ಯಾಕಂದರೆ ಟಮಟೆ ಸೌಂಡ್ಗೆ ಎದ್ದುಬಿಟ್ಟಿದ್ಲು ಅವಳು. ಆ ಕಾರಣಕ್ಕೆ ಅವಳನ್ನ ತಟ್ಟಿ ಮಲಗಿಸ್ದೆ, ಸಮಾಧಾನ ಮಾಡಿ. ಅವಳನ್ನ ಸಮಾಧಾನ ಮಾಡೋದೇ ಒಂದು ದೊಡ್ಡ ಹರಸಾಹಸ ಆಗಿಬಿಡುತ್ತೆ ನನಗೆ ಮಾತ್ರ. ಅವಳು ಅಳಕ್ಕೆ ಸ್ಟಾರ್ಟ್ ಮಾಡ್ಕೊಂಡಾಗ, ಯಾಕಂದರೆ ಅವಳು ಅಳಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ ನಿಲ್ಲಿಸೋದೇ ಇಲ್ಲ. ಹಂಗೆ ಬೇಗ ಬೆಳಗ್ಗೆ ಎದ್ದು ಬೇಗ ಊರಿಗೆ ಹೋಗೋಣ ಬೆಂಗಳೂರಿಗೆ ಅಂತ ಹೊರಟ್ವಿ. ಬಟ್ ನಮ್ಮ ದುರದೃಷ್ಟಕ್ಕೆ ಅಲ್ಲಿ ಟ್ರೈನೇ ಕ್ಯಾನ್ಸಲ್ ಆಗಿಬಿಟ್ಟಿತ್ತು. ಆಗ ಅಮ್ಮಂಗೆ ಫೋನ್ ಮಾಡಿದಾಗ ಅಮ್ಮ ಅಂತ ಅಂದರು, ಅಪ್ಪಂಗೇನೋ ಹುಷಾರಿಲ್ಲ ಅಂತಿದ್ರು ನೋಡವ ಅಂತ. ಆಮೇಲೆ ಅಜ್ಜಿ ಫೋನ್ ಮಾಡಿದ್ರು, ಎಲ್ಲಿದೆಯಾ ಮಗ ಅಂತ. ಹಿಂಗೆ ಟ್ರೈನ್ ಕ್ಯಾನ್ಸಲ್ ಆಗಿದ್ದಕ್ಕೆ ಹಂಗಾರೆ ಬಾ, ಮಾಮ ಎಲ್ಲ ಬಂದಿದ್ದಾರೆ ಅಂತ ಅಂದರು. ಯಾಕೋ ಅಪ್ಪಂಗೆ ಹುಷಾರಿರುವಂತೆ ಕೇಳಿ ನೋಡ್ತೀನಿ ರೀ ಅಂತ ಅಂದ್ಬಿಟ್ಟು ಅಪ್ಪಂಗೆ ಫೋನ್ ಮಾಡಿದಾಗ ಅಪ್ಪ ಇಲ್ಲ ಮಗ ಸ್ವಲ್ಪ ನೋಯ್ತೈತೆ, ಇವತ್ತು ನೋಡಿಬಿಟ್ಟು ನಾಳೆಗೆ ಹೇಳ್ತೀನಿ, ಕದ್ದೂರ್ಗೆ ಹೋಗಿರವ ಅಂತ ಅಂದರು. ಸರಿ ಆಯಿತು ಅಂದ್ಬಿಟ್ಟು ನಾನು ಮಾಮಂಗೆ ಫೋನ್ ಮಾಡಿ ಬರ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಬಂದ್ವಿ. ಅಷ್ಟರಲ್ಲಿ ನಮ್ಮ ಮಾಮರೆಲ್ಲ ಕಲ್ಲಂಗಡಿ ಹಣ್ಣೆಲ್ಲ ತಂದಿದ್ರು. ಅದನ್ನು ಕುಯ್ಕೊಂಡು ತಿನ್ಕೊಂಡು ಕೂತಿದ್ವಿ. ಬಟ್ ಅದೇ ನನ್ನ ಮಗಳು ಮಾತ್ರ ಹೇಗೆ ತಿಂತಿದ್ದಾಳೆ ನೋಡಿ. Emotional, damn it! ಹೇಗೆ ತಿಂತಿದ್ದಾಳೆ ನೋಡಿ ಅಂತ ನನ್ನ ಮಾವನ ಮಗಳು ನಾವೆಲ್ಲ ಹಾಡ್ಕೊತಿದ್ದೋ. ಬಟ್ ಆದರೆ ಆಮೇಲೆ ಅವಳು ಕೊಡ್ತಿದ್ದು ಎಕ್ಸ್ಪ್ರೆಷನ್ ನೋಡಿ ನಮಗಂತೂ ಬಿದ್ದು ನಗ್ತಿದ್ವಿ. ಆ ಥರ ಎಕ್ಸ್ಪ್ರೆಷನ್ ಎಲ್ಲ ಕೊಡ್ತಿದ್ಲು ಅವಳು ಮಾತ್ರ. ನಮಗಂತೂ ನಕ್ಕು ಸಾಕಾಯಿತು. ನಿಮ್ಮನೇಲಿ ಯಾರಾದರೂ ಈ ಥರ ಎಕ್ಸ್ಪ್ರೆಷನ್ ಮಾಡ್ಕೊಂಡು ತಿಂತಾರ? ಕಮೆಂಟ್ ಮಾಡಿ. Very interesting. I like it. ನಮ್ಮ ಮಾಮ, ನಮ್ಮ ಸ್ಪಂದು, ಚಂದು, ಹಾಗೆ ನಮ್ಮ ಅತ್ತಿಗೆ ಮಕ್ಕಳು ಎಲ್ಲರೂ ಕೂಡ ಬಂದಿದ್ದರು. ಅಂದರೆ ಅವರ ಅತ್ತೆ ಮಕ್ಕಳು, ನಮ್ಮ ಸ್ಪಂದು ಅವ್ರಿಗೆ ಅತ್ತೆ ಮಕ್ಕಳಾಗಬೇಕು, ಅವರೆಲ್ಲ ಬಂದಿದ್ದರು. ಅಮ್ಮನೂ ಎಲ್ಲ ಬಂದಿದ್ದರು. ಬಟ್ ಅವರು ಬೇಗ ಹೊಂಟೋಗ್ಬಿಟ್ರು. ಹಾಗೆ ನಮ್ಮ ಮಾಮನೂ ಕೂಡ ಹೊಂಟೋಗ್ಬಿಟ್ರು. ಯಾಕಂದರೆ ಅವ್ರಿಗೆ ಫ್ಯಾಕ್ಟ್ರಿಲಿ ಕೆಲಸ ಇದ್ದಿದ್ದ ಕಾರಣ ಹೋಗ್ತೀನಿ ಕಣಪ್ಪ, ನೀವು ಇವತ್ತಿದ್ದು ನಾಳೆಗೆ ಹೋಗು ಅಂದ್ಬಿಟ್ಟು ಹೋದರು ಅವರು. ಹಾಗೆ ನಾವು ಎಲ್ಲ ಸುಮ್ಮನೆ ಕೂತಿದ್ವಲ್ಲ ಅಂತ ಪಾರ್ಕಿಗೆ ಹೋಗಿದ್ದು ಬರೋಣ ಅಂತ ಅಂದ್ವಿ. ಸರಿ ಆಯಿತು ಹೋಗೋಣ ಅಂದರೆ ನಮ್ಮ ಅತ್ತೆ ಮಾತ್ರ ಬರಲಿಲ್ಲ. ಅಂದರೆ ನಮ್ಮ ಮಾಮನ ಹೆಂಡತಿ ಅವರು, ಇಲ್ಲ ನೀವು ಹೋಗಿದ್ದು ಬನ್ನಿ, ನಾನು ಇಲ್ಲೇ ಇರ್ತೀನಿ ಅಂದರೆ. ಅದಕ್ಕೆ ನಮ್ಮ ಅದಕ್ಕೆ ಎಲ್ಲರೂ ಕರ್ಕೊಂಡು ಹೊರಟ್ವಿ. ಯಾಕಂದರೆ ನಮಗೂ ತುಂಬ ದಿನ ಆಗಿತ್ತು ಆ ಥರ ಪಾರ್ಕೆಲ್ಲ ಹೋಗಿ ನಾವು ಎಲ್ಲರ ಜೊತೆನೂ. ಒಬ್ಬೊಬ್ಬಳೇ ನಮ್ಮ ಬೆಂಗಳೂರಲ್ಲಿ ಪಾರ್ಕ್ ಹೋಗೋದು ಕಾಮನ್. ಬಟ್ ಆದರೆ ಫ್ಯಾಮಿಲಿ ಜೊತೆ ಅಂತ ಹೋದಾಗ ತುಂಬ ಇದಿರುತ್ತೆ ಅಂದ್ಬಿಟ್ಟು, ಮಕ್ಕಳುಗಳೆಲ್ಲ ಇದ್ವಲ್ಲ, ಇನ್ನು ಆಟ ಮಾಡ್ತಿದ್ರಲ್ಲ ಅಂದ್ಬಿಟ್ಟು ಕರ್ಕೊಂಡು ಅದಕ್ಕೆ ನಾವು ಚಂದು ಸ್ಪಂದು ಎಲ್ಲ ಹೊರಟ್ವಿ. ನನ್ನ ಮಗಳಂತೂ ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡಿದ್ಲು ಅಲ್ಲಂತೂ. ಅವ್ನು ಆ ಥರ ಎಲ್ಲ ಆಡ್ತಾಯಿದ್ದು ನೋಡಿ ಅವನಿಗೆ ರೇಗ್ತಿದ್ಲು ನನ್ನ ಮಗಳು, ಅಣ್ಣ ಬೇಡ ಅಂತ. ಹಾಗೆ ನಮ್ಮ ಸ್ಪಂದು ಆಡ್ತಾಯಿದ್ದು ನೋಡ್ಬಿಟ್ಟು ಅಂತೂ ಅವಳಂತೂ ತುಂಬಾ ಖುಷಿ ಪಡ್ತಿದ್ಲು. ಹಾಗೆ ನಮ್ಮ ಸ್ಪಂದು ಅಂದರೆ ನನ್ನ ಮಗಳಿಗಂತೂ ತುಂಬಾ ಇಷ್ಟ. ಅವಳು ಇನ್ಯಾವ್ದ್ರೆಲ್ಲ ಆಡ್ತೀಯ ಅಂದರೆ ಬೇಡ, ಅದೆಲ್ಲ ಬೇಡ ಅಂದ್ಬಿಟ್ಟು ಬರೀ ಜೋಲಿಲೇ ಆಡ್ತಿದ್ಲು. ಅವಳು ತೂಗಿ ಸಾಕಾಗಿ ಕೊನೆಗೆ ನಮ್ಮ ಸ್ಪಂದನು ಕೂಡ ಆ ಥರ ಕೂತ್ಕೊಂಡು ನಾನು ಆಡ್ತೀನಿ ಅಂದ್ಬಿಟ್ಟು ಆಮೇಲೆ ಕೂತ್ಕೊಂಡು ಆಮೇಲೆ ನಾನು ತೂಗ್ತಿದ್ದಾಳೆ, ಸೈಡಿಗೆ ಬಂದೆ. ಸರಿ ನಾನೊಂದು ವೀಡಿಯೋ ಮಾಡ್ತೀನಿ ಅಂತ. ಈ ಥರ ಎಲ್ಲ ವೀಡಿಯೋ ಮಾಡ್ಕೊಂಡು ಮುಗಿಸ್ಕೊಂಡು ಮುಸ್ಸಂಜೆ ಆಗುತ್ತೆ, ಇನ್ನೇನೋ ಹೊರಡೋಣ ಅಂದ್ಬಿಟ್ಟು ಹೊರಟ್ವಿ. ಹಂಗೆ ಐಸ್ ಕ್ರೀಮ್ ತೊಗೊಂಡೋದ್ವಿ. ಎಲ್ಲ ತಿಂದು ಎಲ್ಲ ಆದಮೇಲೆ ಮನೇಲಿ ಒಂದು ಗಟ್ಟಬರ ಆಡೋಣ ಅಂತ. ಯಾಕಂದರೆ ಬೆಳಗ್ಗೆಯಿಂದ ಬರೀ ಅದನ್ನೇ ಆಡಿದ್ದೀವಿ ನಾವು ಮಾಮ ಎಲ್ಲರೂ ಸೇರಿಕೊಂಡು. ನನಗೆ ಚಿಕ್ಕ ವಯಸ್ಸಿನಲ್ಲಿ ತುಂಬಾ ಗಟ್ಟಬರ ಆಡೋನು. ನಮ್ಮ ಅಜ್ಜಿ ಹೇಳ್ತಾನೆ ಇದ್ದರು, ಆವಾಗ ಊಟ ಮಾಡೋಕ್ಕೂ ಬಿಡ್ತಿರಲಿಲ್ಲ, ಬಾ ಒಂದು ಆಟ ಆಡೋಣ ಅಂತ, ಏನು ಕೆಲಸ ಮಾಡೋಕ್ಕೂ ಬಿಡ್ತಿರಲಿಲ್ಲ ನೀನು ಅಂತ. ನಿಮಗೂ ಯಾರಿಗಾರು ಈ ಥರ ಆಡೋರೋ ನೆನಪಿದ್ರೆ ಕಮೆಂಟ್ ಮಾಡಿ. ಹಾಗೆಯೇ ಬೆಳಗ್ಗೆ ಎದ್ದು ಹೊರಟೆ ನಾನು. ನನ್ನ ಮಗಳನ್ನ ಅಲ್ಲೇ ಬಿಟ್ಟು, ನನಗಂತೂ ತುಂಬ ಬೇಜಾರಾಗ್ತಿದ್ದು ನನ್ನ ಮಗಳನ್ನ ಬಿಟ್ಟು ಹೋಗ್ತಾ ಇರೋದು. ಯಾಕಂದರೆ ಅವಳನ್ನ ತುಂಬ ಸಲ ಹಂಗೆ ಬಿಟ್ಟು ಹೋಗ್ತಾನೆ ಇರ್ತೀನಿ. ಬಟ್ ಅದು ಬೇಜಾರಾಗ್ತಾನೆ ಇರುತ್ತೆ. ಯಾಕಂದ್ರೆ ಅವಳ ಜೊತೆ ಇದ್ದಾಗ ತುಂಬ ಎಂಜಾಯ್ಮೆಂಟ್ ಮಾಡ್ತೀನಿ. ಹಂಗೆ ನಮ್ಮ ಮಾವನೂ ಕೂಡ ಹಂಗೆ ಬಂದಿದ್ದರು. ಅವ್ರನ್ನೂ ಆಸ್ಪತ್ರೆಗೆ ತೋರಿಸೋಣ ಅಂತ ಕರ್ಕೊಂಡೋದೆ. ಎಲ್ಲ ಕರ್ಕೊಂಡೋಗಿ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಕರ್ಕೊಬಂದುಬಿಟ್ಟೆ. ಯಾಕಂದರೆ ನಾವು ತಿರುಪತಿಗೆ ಹೋಗಬೇಕಿತ್ತು. ಹಾಗೆಯೇ ಬರ್ತಾ ನಮ್ಮ ಯಜಮಾನ್ರವರ ಮಾವನ ಸೊಸೆ ಸಿಕ್ಕಿದ್ರು. ಹಂಗೆ ಅವರು ಕೂಡ ಮಾತಾಡ್ಸ್ಕೊಂಡು ಬಂದ್ವಿ ಜೊತೆಲೇ. ನಮ್ಮ ಮಾವಂಗೆ ತುಂಬಾ ಹೊಟ್ಟೆ ನೋವು ಇದ್ದದಕ್ಕೆ ಕರ್ಕೊಂಡು ಹೋಗಿದ್ದೆ. ಬಟ್ ಎಲ್ಲ ಕ್ಲಿಯರ್ ಆಯಿತು. ಹಾಗೆಯೇ ನಾವು ತಿರುಪತಿಗೆ ಹೋಗಬೇಕಿತ್ತು. ಆ ಕಾರಣಕ್ಕೆ ನಮ್ಮ ಅಪ್ಪ ಈಗ ಹುಷಾರಾಗಿದ್ದೀನಲ್ಲ, ಹೋಗಿದ್ದು ಬನ್ನಿ ಮಗ ಅಂತ ಅಂದರು. ಅವರು ಹೊಟ್ಟೆ ನೋವು ಅಂತಿದ್ದ ಕಾರಣಕ್ಕೆ ನಾವು ಯಾವುದೇ ಥರ ಟಿಕೆಟ್ನೂ ಕೂಡ ಬುಕ್ ಮಾಡಿರಲಿಲ್ಲ. ಹಾಗೆ ಡೈರೆಕ್ಟಾಗಿ ಬಸ್ಸಲ್ಲಿ ಎಂಥೆಲ್ಲಾರು ಹೋಗೋಣ, ಫಸ್ಟ್ ಇವ್ರಿಗೆ ಹೊಟ್ಟೆ ನೋವೆಲ್ಲ ನಿಲ್ಲಿ ಅಂತ. ಹಾಗೇ ಮಾತ್ರೆಗಳೆಲ್ಲ ನೀಟಾಗಿ ತೆಗೆದುಕೊಟ್ಟು ಹೋಗಿದ್ದು ಬನ್ನಿ ಅಂತ ಅಂದೆ. ಇದಾಗಿತ್ತು ಇವತ್ತಿನ ಬ್ಲಾಗ್. ಹೇಗಿತ್ತು ಅಂತ ಕಮೆಂಟ್ ಮಾಡಿ.